ಏನ್ ಏನ್ ಮನೆ ಹೇಳಿ ಏನ್ ಹೇಳಿ ಮಾಡಿ ನಿಮ್ಗೆ ಬಾಡಿಗೆ ಮನೆ ಹ್ಯಾಂಡಿಕ್ಯಾಪ್ ಮಗು ಇದೆ. ಸ್ವಂತ ಮನೆ ಇಲ್ಲ, ಬಾಡಿಗೆ ಮನೆ ಇತ್ತು. ಏನ್ ನಿಮ್ ಹೆಸರೇನು? ಮಂಜು. ಮಂಜು ಅಂತ. ಹ್ಮ್. ಈಗ ನಿಮ್ಗೆಲ್ಲ ಮನೆ ಎಲ್ಲ ಇದ್ ಮಾಡಿದ್ರು, ಹಾಕಿದ್ರು. ಈಗ ಏನ್ ಮಾಡ್ತೀರಾ ಮುಂದೆ? ಅಡ್ವಾನ್ಸ್ ಕೇಳಿದ್ರೆ ಅವ್ರ ಏನಂತಾರೆ, ನಮ್ಮಳು ಕಷ್ಟವ್ರು ಎಲ್ಲ ಹೊಡೆದು ಬಿಟ್ಟಿದ್ದಾರೆ ಅಂತಾರೆ. ಏನ್ ಮಾಡೋದು ಗೊತ್ತಿಲ್ಲ ನಿಮ್ಗೆ ಸರ್. ಊಟ ಹೇಗೆ? ಇಲ್ಲಿ ಕೊಡ್ತಾರೆ, ಇಲ್ಲಿ ಮಸೀದಿ ಅವರು. ಮತ್ತೆ ರಾತ್ರಿ ಮಲ್ಕೊಳ್ಳೋದು ಹೇಗೆ? ಇಲ್ಲಿ ಮಲ್ಕೊಂತ ಇದ್ದೀವಿ, ಸಾಮಾನ್ಯ ಇರೋದು. ಮಸೀದಿಯವ್ರು ಊಟ ಕೊಡ್ತಾರೆ, ಇಲ್ಲಿ ಬಂದು ಮಲ್ಕೊಳ್ಳೋದು? ಅವ್ರು ಕೊಡ್ತಾರೆ, ಇಲ್ಲಿ ಮಲ್ಕೊಂತ ಇದ್ದೀವಿ. ಮಗು ಏನು ಸಮಸ್ಯೆ ಇದೆಯಾ? ಹ್ಯಾಂಡಿಕ್ಯಾಪ್ ಪಾಪದು ನಡಲ್ಲ, ಫಿಕ್ಸ್ ಬಂದ ಆ ತರ ಆಗಿಬಿಟ್ಟಿದ್ದು. ಮಗು ಹೆಸರೇನು? ಪವಿತ್ರ. ಮಗು ಹೆಸರು ಪವಿತ್ರ. ಎಷ್ಟು ವರ್ಷ ಮಗುಗೆ? 7 ವರ್ಷ ಆಗುತ್ತೆ ಸರ್. ಪಲ್ಲೆಲ್ಲ ಬಿಟ್ಟಿತ್ತು, ನಡಲ್ಲ, ಮಾತಾಡಲ್ಲ, ಏನಿಲ್ಲ. ಅಲ್ಲ, ಈ ಹ್ಯಾಂಡಿಕ್ಯಾಪ್ ಮಗುಗೆ ಇಟ್ಕೊಂಡು ಇಲ್ಲೇ ಮಲಗ್ತಾ ಇರೋದಾ ನೀವು? ಅಲ್ಲಿದ್ದು ಅವ್ರು ಕರೀತಾರೆ, ನಮ್ದೇ ಸಾಮಾನು ಎತ್ಕೊಂಡು ಯಾರನ್ನ ಹೋಗ್ಬಿಡ್ತಾರ. ಸಾಮಾನು ನೋಡ್ಕೊಳ್ಳೋದಕ್ಕೆ ನೀವು ಇದ್ದೀರಾ? ಇಲ್ಲೆಲ್ಲ ಹೊರಗಡೆನೆ ಎಲ್ಲ ಸಾಮಾನು. ಮನೆಯಲ್ಲಿ ಇತ್ತು ನಿಮ್ದು? ಇಲ್ಲಿ ಸೀಟ್ ಗೋಲ್ಡ್ ಆಗಿಬಿಟ್ಟಿದೆ, ಜ್ವರ, ಮಾತಾಡಕ. ಯಾರಿಲ್ಲ, ಇವರೇ ಕೊಟ್ಟಿದ್ದು ಇವಾಗ ಮೇಡಮ್. ಇವಾಗ ಕೊಟ್ಬಿಟ್ಟು ಹಿಂಗೆಲ್ಲೆಲ್ಲೋ ಗಂಜಿ ಕೇಂದ್ರ ಇದೆ, ಅಲ್ಲಿ ಕಳಿಸ್ತೀವಿ ಅಂತಂದ್ರೆ ಹೋಗಿಲ್ವಲ್ಲ, ಯಾಕೆ? ಯಾವಾಗ ಹೇಳಲ್ಲ ಯಾರು. ನಿಮ್ಗೇನು ಮನೆ ಕಡಿದ ಮೇಲೆ ಏನು ಬಂದು ಹೇಳಿಲ್ಲ ಇರೋದಕ್ಕೆ ಏನಾದ್ರು ಮಾಡಿ? ನಾವು ಇವ್ರು ಹೇಳಿದ್ರು ಮಸೀದಿಯವರು, ಇವಾಗ ಮೀಟಿಂಗ್ ಮಾಡಿ. ಏನ್ ಹೇಳಿದ್ರು ಮಸೀದಿಯವರು? ನಾವು ನಂಬ್ಕೊಂಡಿದ್ದೆ, ನಮ್ಗೆ ಹೆಲ್ಪ್ ಮಾಡ್ತೀನಿ, ಯಾರ್ ಕರಿದ್ದೆ ಅಲ್ಲ ಹೋಗ್ಬೇಡ, ನಮ್ಮ ಹೆಸರು ಹೇಳು ಅವ್ರ ಹತ್ರ. ಇವಾಗ ನಮ್ಮ ಹತ್ರ ಮಾತಾಡೋನು ಹೇಳ್ಕೊ, ಯಾರು ಕರಿದೇನು ಹೋಗ್ಬೇಡ, ನಮ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ಅಷ್ಟು ಅಡ್ವಾನ್ಸ್ ಎಷ್ಟು ಕೊಟ್ಟಿದ್ರಿ? ಇಲ್ಲ, 10,000 ಕೊಟ್ಟಿದ್ರು. ಮನೇನು ಇಲ್ಲ, ದೂರ ಎಲ್ಲೇನ ಮನೆ ಕೇಳ್ದೆ 50,000, 1 ಲಕ್ಷ ಹೇಳ್ತಾರೆ. ಚಿಕ್ಕ ಮನೆ ಕೊಡು, ಏನ್ ಮಾಡೋದು ಗೊತ್ತಿಲ್ಲ, ಅದು ಇಲ್ಲಿ ತೆರಳಿದ್ದೀನಿ, ಏನ್ ಮಾಡೋದು.